ಖಾಲಿ 225 ಇತ್ತು. ಹಾಂ ಹಾಂ ಬರೀ 225 ಅಂತರ ಮಾತ್ರ ಇದ್ದಿದ್ದು. 1800 225 ಮತಗಳ ಅಂತರ ಮಾತ್ರ ಇದ್ದಿದ್ದು, ಹಿನ್ನಡೆ ಇದ್ದರು. ಈಗ 1228ಕ್ಕೆ ಹೋಗಿದೆ, ಅಂದರೆ ಅಲ್ಲಿ ಡಬಲ್ ಆಗ್ತಾ ಹೋಗಿದೆ. ಸೊ ಅಂದರೆ ಸೋಲಿನ ಅಂತರ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸೋಲಿನ ಭೀತಿ ಕಾಡ್ತಾ ಇದೆ ಕೇಜ್ರಿವಾಲ್ಗೆ. ಇದರ ಬೆನ್ನಲ್ಲಿ ಅವರ ನಿವಾಸದತ್ತ ಎಲ್ಲ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಅಂದರೆ ಗೆಲ್ಲುವಂಥ ಅಭ್ಯರ್ಥಿಗಳ ರಕ್ಷಣೆಗೆ, ಅವರ ಸಪೋರ್ಟಿಗೆ ಯಾರು ಕೂಡ ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರೇ ಇಲ್ಲಿ ಸೋಲನ್ನು ಕಾಣ್ತಾರೆ ಅಂದಾಗ ಅವರು ಇಲ್ಲಿ ಧೃತಿಗೆಡುವಂತಿಲ್ಲ. ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಇವರು ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗುತ್ತೆ. ಸೊ ಹಾಗಾಗಿ ಪ್ರಮುಖ ನಾಯಕರು ಈಗ ಕೇಜ್ರಿವಾಲ್ ನಿವಾಸದತ್ತ ಧಾವಿಸಿ ಮಹತ್ವದ ಸಭೆಗಳನ್ನು ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ BJP ಭರ್ಜರಿ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ BJP ಕಮಾಲ್ ಮಾಡಿದೆ. ಸಂಜೆ 7 ಗಂಟೆಗೆ BJP ಕಚೇರಿಗೆ ಮೋದಿ ಕೂಡ ಭೇಟಿ ಕೊಡ್ತಾರೆ. BJP ಸಂಭ್ರಮಾಚರಣೆಯಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. 27 ವರ್ಷದ ಬಳಿಕ BJP ಕಮಾಲ್ ಮಾಡ್ತಾ ಇರೋದು. ಬಹುದೊಡ್ಡ ಗೆಲುವು, ಬಹುದೊಡ್ಡ ಬದಲಾವಣೆ. ಆಮೇಲೆ ದೆಹಲಿ ಜನರ ನಿರೀಕ್ಷೆ ಕೂಡ ಅತಿ ದೊಡ್ಡದಾಗಿದೆ. ಬದಲಾವಣೆಯನ್ನು ಬಯಸಿ BJP ಕಮಲವನ್ನು ಕೈ ಹಿಡಿದಿದ್ದಾರೆ ಜನ. ಸಾಕಷ್ಟು ವಿಚಾರಗಳ ಬದಲಾವಣೆ ದೆಹಲಿಯಲ್ಲಿ ಆಗಬೇಕಿದೆ. ಬಹಳ ಪ್ರಮುಖವಾಗಿ ಅಲ್ಲಾಗ್ತಿರುವಂಥ ವಾಯು ಮಾಲಿನ್ಯಕ್ಕೆ ಅಂತ್ಯ ಹಾಡಬೇಕಿದೆ. ಸೊ ಈ ಸಂದರ್ಭದಲ್ಲಿ ಅವರು ಕೊಟ್ಟ ಭರವಸೆ ಈಡೇರಿಸಲಿಕ್ಕೂ ಆಗಲಿಲ್ಲ. ಜೊತೆಗೆ BJPಯಿಂದ ಜನ ಈ ಬಾರಿ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತ ಆಯ್ತು. ಈ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಸಾಕಷ್ಟು ಅಂದ್ರೆ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ರು, ಭ್ರಷ್ಟಾಚಾರ ಹಿನ್ನೆಲೆ, ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ಜನರು ಕೂಡ ಆಪ್ ಮೇಲಿದ್ದಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಂಡ್ರು. ಜೈಲಿಂದ ಹೊರಬಂದ ನಂತರದಲ್ಲಿ ಕೇಜ್ರಿವಾಲ್ ಅಧಿಕಾರವನ್ನ ಬಿಟ್ಟರು, CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ತಾನೇನೋ ಮುಂದೆ ಗೆಲುವನ್ನು ಸಾಧಿಸ್ತೀನಿ ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ಅಲ್ಲಿ ಜನ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ಬೋದು, ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ಜನರ ಮನಸ್ಸಲ್ಲಿ ಅದು ಯಾವ ರೀತಿ ಪ್ರಭಾವ ಬೀರಿತ್ತು ಗೊತ್ತಿಲ್ಲ. ಹಲವು ಪ್ರಮುಖ ಕಾರಣಗಳು ಆಪ್ ಸೋಲಿಗೆ ಮತ್ತು BJP ಗೆಲುವಿಗೆ ಕಾರಣ ಆಗ್ತಾ ಇರೋದು. ಇಲ್ಲಿ ಮೂರೂ ಪಕ್ಷಗಳು ಕೂಡ ಗೆಲುವಿನ ದಾಳವನ್ನು ಉರುಳಿಸಿದ್ವು. ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡಿದ್ವು. ಒಂದು ಸಮಯದಲ್ಲಿ ಜಾತಿ ಆಧಾರದ ಮೇಲೆ ಮತಗಳು ನಿರ್ಣಯ ಆಗ್ತಾ ಇತ್ತು. ಈಗ ಗ್ಯಾರಂಟಿಗಳ ಮೇಲೆ ಮತಗಳು ನಿರ್ಣಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. 8ನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆ. 430 ಮತಗಳಿಂದ ಹಿನ್ನಡೆ. 8ನೇ ಸುತ್ತಿನಲ್ಲೂ ಕೂಡ ಹಿನ್ನಡೆ ಇರೋದು. ಕಾದು ನೋಡೋಣ ಈ ಒಂದು ಹಾವು ಏಣಿ ಆಟ ಎಲ್ಲಿವರೆಗೂ ಮುಟ್ಟುತ್ತೆ ಅಂತ ಹೇಳಿ. ಗಮನಿಸ್ತಾ ಇದ್ದೀರಿ, ದೆಹಲಿಯ ಗದ್ದುಗೆಯನ್ನ ಏರೋದಕ್ಕೆ BJPಯವರು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಲಿ ಅಂಕೆ ಸಂಖ್ಯೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೂ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀವಿ. ಈಗ ಚಿಕ್ಕ ಬ್ರೇಕ್. ಖಾಲಿ 225 ಇತ್ತು. ಹಾಂ ಹಾಂ ಬರೀ 225 ಅಂತರ ಮಾತ್ರ ಇದ್ದಿದ್ದು. 1800 225 ಮತಗಳ ಅಂತರ ಮಾತ್ರ ಇದ್ದಿದ್ದು, ಹಿನ್ನಡೆ ಇದ್ದರು. ಈಗ 1228ಕ್ಕೆ ಹೋಗಿದೆ, ಅಂದರೆ ಅಲ್ಲಿ ಡಬಲ್ ಆಗ್ತಾ ಹೋಗಿದೆ. ಸೊ ಅಂದರೆ ಸೋಲಿನ ಅಂತರ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸೋಲಿನ ಭೀತಿ ಕಾಡ್ತಾ ಇದೆ ಕೇಜ್ರಿವಾಲ್ಗೆ. ಇದರ ಬೆನ್ನಲ್ಲಿ ಅವರ ನಿವಾಸದತ್ತ ಎಲ್ಲ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಅಂದರೆ ಗೆಲ್ಲುವಂಥ ಅಭ್ಯರ್ಥಿಗಳ ರಕ್ಷಣೆಗೆ, ಅವರ ಸಪೋರ್ಟಿಗೆ ಯಾರು ಕೂಡ ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರೇ ಇಲ್ಲಿ ಸೋಲನ್ನು ಕಾಣ್ತಾರೆ ಅಂದಾಗ ಅವರು ಇಲ್ಲಿ ಧೃತಿಗೆಡುವಂತಿಲ್ಲ. ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಇವರು ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗುತ್ತೆ. ಸೊ ಹಾಗಾಗಿ ಪ್ರಮುಖ ನಾಯಕರು ಈಗ ಕೇಜ್ರಿವಾಲ್ ನಿವಾಸದತ್ತ ಧಾವಿಸಿ ಮಹತ್ವದ ಸಭೆಗಳನ್ನು ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ BJP ಭರ್ಜರಿ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ BJP ಕಮಾಲ್ ಮಾಡಿದೆ. ಸಂಜೆ 7 ಗಂಟೆಗೆ BJP ಕಚೇರಿಗೆ ಮೋದಿ ಕೂಡ ಭೇಟಿ ಕೊಡ್ತಾರೆ. BJP ಸಂಭ್ರಮಾಚರಣೆಯಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. 27 ವರ್ಷದ ಬಳಿಕ BJP ಕಮಾಲ್ ಮಾಡ್ತಾ ಇರೋದು. ಬಹುದೊಡ್ಡ ಗೆಲುವು, ಬಹುದೊಡ್ಡ ಬದಲಾವಣೆ.
ಆಮೇಲೆ ದೆಹಲಿ ಜನರ ನಿರೀಕ್ಷೆ ಕೂಡ ಅತಿ ದೊಡ್ಡದಾಗಿದೆ. ಬದಲಾವಣೆಯನ್ನ ಬಯಸಿ ಬಿಜೆಪಿ ಕಮಲವನ್ನ ಕೈ ಹಿಡಿದಿದ್ದಾರೆ ಜನ. ಸಾಕಷ್ಟು ವಿಚಾರಗಳ ಬದಲಾವಣೆ ದೆಹಲಿಯಲ್ಲಿ ಆಗಬೇಕಿದೆ. ಬಹಳ ಪ್ರಮುಖವಾಗಿ ಅಲ್ಲಾಗ್ತಿರುವಂಥ ವಾಯು ಮಾಲಿನ್ಯಕ್ಕೆ ಅಂತ್ಯ ಹಾಡಬೇಕಿದೆ. ಸೊ ಈ ಸಂದರ್ಭದಲ್ಲಿ ಅವರು ಕೊಟ್ಟ ಭರವಸೆ ಈಡೇರಿಸಲಿಕ್ಕೂ ಆಗಿಲ್ಲ. ಜೊತೆಗೆ ಬಿಜೆಪಿಯಿಂದ ಜನ ಈ ಬಾರಿ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತ ಆಯ್ತು. ಈ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಸಾಕಷ್ಟು ಅಂದ್ರೆ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ರು, ಭ್ರಷ್ಟಾಚಾರ ಹಿನ್ನೆಲೆ ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದ್ ಕಡೆ ಜನರು ಕೂಡ ಆಪ್ ಮೇಲಿದ್ದಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಂಡ್ರು. ಜೈಲಿಂದ ಹೊರಬಂದ ನಂತರದಲ್ಲಿ ಕೇಜ್ರಿವಾಲ್ ಅಧಿಕಾರವನ್ನ ಬಿಟ್ಟರು, ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ತಾನೇನೋ ಮುಂದೆ ಗೆಲುವನ್ನ ಸಾಧಿಸ್ತೀನಿ ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ಅಲ್ಲಿ ಜನ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ಬೋದು, ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ಜನರ ಮನಸ್ಸಲ್ಲಿ ಅದು ಯಾವ ರೀತಿ ಪ್ರಭಾವ ಬೀರಿತ್ತು ಗೊತ್ತಿಲ್ಲ. ಹಲವು ಪ್ರಮುಖ ಕಾರಣಗಳು ಆಪ್ ಸೋಲಿಗೆ ಮತ್ತು ಬಿಜೆಪಿ ಗೆಲುವಿಗೆ ಕಾರಣ ಆಗ್ತಾ ಇರೋದು. ಇಲ್ಲಿ ಮೂರೂ ಪಕ್ಷಗಳು ಕೂಡ ಗೆಲುವಿನ ದಾಳವನ್ನು ಉರುಳಿಸಿದ್ವು, ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡಿದ್ವು. ಒಂದು ಸಮಯದಲ್ಲಿ ಜಾತಿ ಆಧಾರದ ಮೇಲೆ ಮತಗಳು ನಿರ್ಣಯ ಆಗ್ತಾ ಇತ್ತು. ಈಗ ಗ್ಯಾರಂಟಿಗಳ ಮೇಲೆ ಮತಗಳು ನಿರ್ಣಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. 8ನೇ ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆ. 430 ಮತಗಳಿಂದ ಹಿನ್ನಡೆ. 8ನೇ ಸುತ್ತಿನಲ್ಲೂ ಕೂಡ ಹಿನ್ನಡೆ ಇರೋದು. ಕಾದು ನೋಡೋಣ ಈ ಒಂದು ಹಾವು ಏಣಿ ಆಟ ಎಲ್ಲಿವರೆಗೂ ಮುಟ್ಟುತ್ತೆ ಅಂತ ಹೇಳಿ. ಗಮನಿಸ್ತಾ ಇದ್ದೀರಿ, ದೆಹಲಿಯ ಗದ್ದುಗೆಯನ್ನ ಏರೋದಕ್ಕೆ ಬಿಜೆಪಿಯವರು ಈಗಾಗಲೇ ಕಾತರದಿಂದ ಕಾಯ್ತಾ ಇದ್ದಾರೆ. ಅಲ್ಲಿ ಅಂಕೆ ಸಂಖ್ಯೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೂ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತೀವಿ. ಈಗ ಚಿಕ್ಕ ಬ್ರೇಕ್. ಖಾಲಿ 225 ಇತ್ತು. ಬರೀ 225 ಅಂತರ ಮಾತ್ರ ಇದ್ದಿದ್ದು. 1800 225 ಮತಗಳ ಅಂತರ ಮಾತ್ರ ಇದ್ದಿದ್ದು, ಹಿನ್ನಡೆ ಇದ್ದರು. ಈಗ 1228ಕ್ಕೆ ಹೋಗಿದೆ, ಅಂದರೆ ಅಲ್ಲಿ ಡಬಲ್ ಆಗ್ತಾ ಹೋಗಿದೆ. ಸೊ ಅಂದರೆ ಸೋಲಿನ ಅಂತರ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಸೋಲಿನ ಭೀತಿ ಕಾಡ್ತಾ ಇದೆ ಕೇಜ್ರಿವಾಲ್ಗೆ. ಇದರ ಬೆನ್ನಲ್ಲಿ ಅವರ ನಿವಾಸದತ್ತ ಎಲ್ಲ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಅಂದರೆ ಗೆಲ್ಲುವಂಥ ಅಭ್ಯರ್ಥಿಗಳ ರಕ್ಷಣೆಗೆ, ಅವರ ಸಪೋರ್ಟಿಗೆ ಯಾರು ಕೂಡ ಈ ಸಂದರ್ಭದಲ್ಲಿ ಪ್ರಮುಖ ನಾಯಕರೇ ಇಲ್ಲಿ ಸೋಲನ್ನು ಕಾಣ್ತಾರೆ ಅಂದಾಗ ಅವರು ಇಲ್ಲಿ ಧೃತಿಗೆಡುವಂತಿಲ್ಲ. ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಇವರು ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗುತ್ತೆ. ಸೊ ಹಾಗಾಗಿ ಪ್ರಮುಖ ನಾಯಕರು ಈಗ ಕೇಜ್ರಿವಾಲ್ ನಿವಾಸದತ್ತ ಧಾವಿಸಿ ಮಹತ್ವದ ಸಭೆಗಳನ್ನು ಮಾಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ಭರ್ಜರಿ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಕಮಾಲ್ ಮಾಡಿದೆ. ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ಮೋದಿ ಕೂಡ ಭೇಟಿ ಕೊಡ್ತಾರೆ. ಬಿಜೆಪಿ ಸಂಭ್ರಮಾಚರಣೆಯಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. 27 ವರ್ಷದ ಬಳಿಕ ಬಿಜೆಪಿ ಕಮಾಲ್ ಮಾಡ್ತಾ ಇರೋದು. ಬಹುದೊಡ್ಡ ಗೆಲುವು, ಬಹುದೊಡ್ಡ ಬದಲಾವಣೆ. ಆಮೇಲೆ ದೆಹಲಿ ಜನರ ನಿರೀಕ್ಷೆ ಕೂಡ ಅತಿ ದೊಡ್ಡದಾಗಿದೆ. ಬದಲಾವಣೆಯನ್ನ ಬಯಸಿ ಬಿಜೆಪಿ ಕಮಲವನ್ನ ಕೈ ಹಿಡಿದಿದ್ದಾರೆ ಜನ. ಸಾಕಷ್ಟು ವಿಚಾರಗಳ ಬದಲಾವಣೆ ದೆಹಲಿಯಲ್ಲಿ ಆಗಬೇಕಿದೆ. ಬಹಳ ಪ್ರಮುಖವಾಗಿ ಅಲ್ಲಾಗ್ತಿರುವಂಥ ವಾಯು ಮಾಲಿನ್ಯಕ್ಕೆ ಅಂತ್ಯ ಹಾಡಬೇಕಿದೆ. ಸೊ ಈ ಸಂದರ್ಭದಲ್ಲಿ ಅವರು ಕೊಟ್ಟ ಭರವಸೆ ಈಡೇರಿಸಲಿಕ್ಕೂ ಆಗಿಲ್ಲ. ಜೊತೆಗೆ ಬಿಜೆಪಿಯಿಂದ ಜನ ಈ ಬಾರಿ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ ಅಂತ ಆಯ್ತು. ಈ ಒಂದು ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಸಾಕಷ್ಟು ಅಂದ್ರೆ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ರು, ಭ್ರಷ್ಟಾಚಾರ ಹಿನ್ನೆಲೆ ಇವೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದ್ ಕಡೆ ಜನರು ಕೂಡ ಆಪ್ ಮೇಲಿದ್ದಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಕಳೆದುಕೊಂಡ್ರು. ಜೈಲಿಂದ ಹೊರಬಂದ ನಂತರದಲ್ಲಿ ಕೇಜ್ರಿವಾಲ್ ಅಧಿಕಾರವನ್ನ ಬಿಟ್ಟರು, ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇಲ್ಲಿ ತಾನೇನೋ ಮುಂದೆ ಗೆಲುವನ್ನ ಸಾಧಿಸ್ತೀನಿ ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ಅಲ್ಲಿ ಜನ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ಬೋದು, ಸಿಂಪತಿ ವರ್ಕೌಟ್ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಬೋದು. ಆದರೆ ಜನರ ಮನಸ್ಸಲ್ಲಿ ಅದು ಯಾವ ರೀತಿ ಪ್ರಭಾವ ಬೀರಿತ್ತು ಗೊತ್ತಿಲ್ಲ. ಹಲವು ಪ್ರಮುಖ ಕಾರಣಗಳು ಆಪ್ ಸೋಲಿಗೆ ಮತ್ತು ಬಿಜೆಪಿ ಗೆಲುವಿಗೆ ಕಾರಣ ಆಗ್ತಾ ಇರೋದು. ಇಲ್ಲಿ ಮೂರೂ ಪಕ್ಷಗಳು ಕೂಡ ಗೆಲುವಿನ ದಾಳವನ್ನು ಉರುಳಿಸಿದ್ವು, ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡಿದ್ವು. ಒಂದು ಸಮಯದಲ್ಲಿ
ಜಾತಿ ಆಧಾರದ ಮೇಲೆ ಮತಗಳು ನಿರ್ಣಯ ಆಗ್ತಾ ಇತ್ತು.